ನಿಮಗೆಲ್ಲ ಗೊತ್ತಿರೋ ಹಾಗೆ ಪೋಕೋ ಒಂದು ಕಂಪನಿ ಏನಿದೆ ಇದು ಬಂದ್ಬಿಟ್ಟು ರೆಡ್ಮಿಯ ಒಂದು ರೀಬ್ರ್ಯಾಂಡಿಂಗ್ ಆಗಿರುವಂತದ್ದು. ಅದೇನೇ ಒಂದು ಮೊಬೈಲ್ ಇದ್ರು ಕೂಡ ರೀಬ್ರ್ಯಾಂಡಿಂಗ್ ಆಗಿ ನಮ್ಮ ಪೋಕೋ ಅನ್ನೋ ಒಂದು ಹೆಸರಲ್ಲಿ ನಮ್ಮ ಇಂಡಿಯಾದಾಗೆ ಲಾಂಚ್ ಆಗ್ತಾ ಇರುವಂತದ್ದು. ಇವತ್ತು ಅಂದ್ರೆ ಮಾರ್ಚ್ 13 ಗೆ ಬಂದ್ಬಿಟ್ಟು ಪೋಕೋ ಎಕ್ಸ್ ನಿಯೋ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಲಾಂಚ್ ಆಗ್ತಾ ಇರುವಂತದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಮೊಬೈಲ್ ನ ಇನ್ನೂ ಬೆಲೆ ರಿವೀಲ್ ಆಗಿಲ್ಲ. ನಾನು ಅನ್ಕೊಂತೀನಿ ಈ ಒಂದು ಮೊಬೈಲ್ ನ ಸ್ಪೆಸಿಫಿಕೇಶನ್ಸ್ ಮೇಲೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು 15 ರಿಂದ 17 ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚಂದನ್ ಫ್ರಮ್ ಟೆಕ್ ಮಾಸ್ಟರ್. ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಮೊಬೈಲ್ ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದರ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ನಾನು ನಿಮಗೆ ಇಡ್ತಾ ಇದ್ದೀನಿ. ಈ ಒಂದು ಪ್ರೈಸ್ ಗೆ ಈ ಒಂದು ಮೊಬೈಲ್ ನ ತಗೋಬಾರ್ದಾ ಬೇಡವಾ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಬಂದ್ಬಿಟ್ಟು 15 ರಿಂದ 17 ಸಾವಿರ ರೂಪಾಯಿಗೆ ಈ ಒಂದು ಸ್ಪೆಕ್ಸ್ ಮೇಲೆ ಲಾಂಚ್ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ. ಮೊದಲನೇದಾಗಿ ಈ ಒಂದು ಮೊಬೈಲ್ ನ ಡಿಸ್ಪ್ಲೇ ಬಗ್ಗೆ ನಾನು ಮಾತಾಡ್ತೀನಿ. ಈ ಒಂದು ಮೊಬೈಲ್ ಅಲ್ಲಿ ಒಳ್ಳೆ ಡಿಸ್ಪ್ಲೇ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಮೊಬೈಲ್ ಅಲ್ಲಿ 6.67 ಇಂಚಿನ ಒಂದು ಫುಲ್ HD ಆಗಿರುವಂತಹ ಒಂದು ಅಮೋಲ್ಡ್ ಡಿಸ್ಪ್ಲೇ ಇರುವಂತದ್ದು. ಗೊರಿಲ್ಲಾ ಗ್ಲಾಸ್ 5 ನ ಈ ಒಂದು ಮೊಬೈಲ್ ನಲ್ಲಿ ಮೊದಲಿಗೆ ಹಾಕಿರ್ತಾರೆ. 120 Hz ರಿಫ್ರೆಶ್ ರೇಟ್ ಕೂಡ ಈ ಒಂದು ಮೊಬೈಲ್ ನಲ್ಲಿ ಇರುವಂತದ್ದು. 1000 ನೈಟ್ಸ್ ಬ್ರೀಕ್ ಬ್ರೈಟ್ನೆಸ್ ನ ಈ ಒಂದು ಮೊಬೈಲ್ ನಲ್ಲಿ ಆಗ್ತಾ ಇರುವಂತದ್ದು ಚೆನ್ನಾಗಿದೆ. ಒಂದು ಮೊದಲಿಗೆ ಈ ಒಂದು ಮೊಬೈಲ್ ನಲ್ಲಿ ಎಲ್ಲ ಹಾಕಿರುವಂತದ್ದು ಒಂದು ಗೊರಿಲ್ಲಾ ಗ್ಲಾಸ್ 5 ನ ಚೆನ್ನಾಗಿರುವಂತದ್ದು. ಈ ಒಂದು ಪ್ರೈಸ್ ಗೆ ಈ ಒಂದು ಡಿಸ್ಪ್ಲೇ ಒಂದು ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನಾವು ಸ್ಪೆಸಿಫಿಕೇಶನ್ಸ್ ಗೆ ನಾವು ಓದಿದ್ರೆ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ MediaTek Dimensity 6080 ಇರುವಂತದ್ದು. ಈ ಒಂದು ಬ್ರೌಸರ್ ಬಂದ್ಬಿಟ್ಟು 6 ನ್ಯಾನೋಮೀಟರ್ ಚಿಪ್ಸೆಟ್ ನೊಂದಿಗೆ ಬರ್ತಾ ಇರುವಂತದ್ದು. ಅಂತೂ ತೂಸ್ಕೊಂಡು ನನಗೆ ಅನಿಸ್ತಂಗೆ ಈ ಒಂದು ಪ್ರೈಸಿಗೆ 4 ಲಕ್ಷದಿಂದ 5 ಲಕ್ಷ ತನಕ ಈ ಒಂದು ಪ್ರೈಸ್ ಗೆ ಬರ್ಬೋದು ನನ್ನ ಪ್ರಕಾರ, ಒಂದು ಅಂತದ್ದು ಸ್ಕೋರು. ಯಾಕಂದ್ರೆ ಆ ಒಂದು ಬೆಲೆಗೆ ಕೊಡುವಂತಹ ಒಂದು ಬ್ರೌಸರ್ ಆಗಿರುವಂತದ್ದು ಈ ಒಂದು ಮೊಬೈಲ್ ಬಂದ್ಬಿಟ್ಟು ಚೆನ್ನಾಗಿರುವಂತದ್ದು. ಈ ಒಂದು ಪ್ರೈಸ್ ಗೆ ನೀವು ಈ ಲುಕ್ ನ ನೋಡ್ತಾ ಇರ್ಬೋದು, ಚೆನ್ನಾಗಿರುವಂತದ್ದು ಈ ಲುಕ್ ಎಲ್ಲ ಚೆನ್ನಾಗಿರುವಂತದ್ದು. ಇನ್ನು ಈ ಒಂದು ಮೊಬೈಲ್ ನ ವೇರಿಯಂಟ್ಸ್ ಬಗ್ಗೆ ನಾನು ಏನೋ ಮಾತಾಡ್ಬೇಕು ಅಂದ್ರೆ ಈ ಒಂದು ಮೊಬೈಲ್ ಸದ್ಯಕ್ಕೆ ಎರಡು ವೇರಿಯಂಟ್ ಬರ್ತಾ ಇರುವಂತದ್ದು. 8GB RAM 128GB ಸ್ಟೋರೇಜ್ ಮತ್ತೆ 12GB RAM ಮತ್ತೆ 256GB ಸ್ಟೋರೇಜ್ ಇರುವಂತದ್ದು. ಇದರ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಬಂದ್ಬಿಟ್ಟು LPDDR4X ಮತ್ತೆ UFS 2.2 ಈ ಒಂದು ಸ್ಟೋರೇಜ್ ಮತ್ತೆ ಒಂದು ರ್ಯಾಮ್ ನ ಒಂದು ಟೈಪ್ ಇರುವಂತದ್ದು. ಪರವಾಗಿಲ್ಲ, ಈ ಒಂದು ಪ್ರೈಸ್ ಗೆ ಚೆನ್ನಾಗಿರೋದಂತ ಕೊಟ್ಟಿರುವಂತದ್ದು. ನೀವು ಆ ಒಂದು ವೇರಿಯಂಟ್ ಕೂಡ ನೀವು ಯಾವ್ದಾದ್ರು ಬೇಕಾದ್ರೂ ನೀವು ಪರ್ಚೇಸ್ ಮಾಡಬಹುದು. ಇದರ ಒಂದು ಬೇಸ್ ವೇರಿಯಂಟ್ ಬಂದ್ಬಿಟ್ಟು 15 ರಿಂದ 17 ಸಾವಿರ ರೂಪಾಯಿ ಆಗ್ಬೋದು. ನೋಡೋಣಂತೆ ಇನ್ನು ಯಾವ ಪ್ರೈಸ್ ಗೆ ಇನ್ನು ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಒಂದು ಅನಿಸಿಕೆ ಈ ಒಂದು ಸ್ಪೆಸಿಫಿಕೇಶನ್ಸ್ ಮೇಲೆ ಅಂತ ನಾನು ಹೇಳಿದೆ. ಇನ್ನು ಈ ಒಂದು ಮೊಬೈಲ್ ನ ಬ್ಯಾಟ್ರಿ ನಾವೇನಾದ್ರು ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ 5000 mAh ಒಂದು ಬ್ಯಾಟ್ರಿ ಇರುವಂತದ್ದು. 33 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು ಚೆನ್ನಾಗಿರುವಂತದ್ದು. ಪರವಾಗಿಲ್ಲ, ಪೋಕೋದವರು ಅಂದ್ರೆ ರೆಡ್ಮಿ ಅವರೇ, ಪೋಕೋ ಅಂದ್ರೆ ಇನ್ನೇನು ರೆಡ್ಮಿ ಅವರೇ ನನಗೆ ಅನಿಸುತ್ತೆ ಈ ಎಲ್ಲಾ ಸ್ಪೆಸಿಫಿಕೇಶನ್ಸ್ ನೋಡಿದ್ಮೇಲೆ ರೆಡ್ಮಿ 12 ಏನಿದೆ ಅದರ ಒಂದು ರೀಬ್ರ್ಯಾಂಡಿಂಗ್ ಇದಿರ್ಬೋದು ಅಂತ ನನಗೆ ಅನಿಸುತ್ತೆ ಯಾಕೋ. ಇನ್ನು ಈ ಒಂದು ಮೊಬೈಲ್ ಅಲ್ಲಿ ಕನೆಕ್ಟಿವಿಟಿ ಆಲ್ಮೋಸ್ಟ್ ಆಲ್ 5G ಕನೆಕ್ಟಿವಿಟಿ ಇರುವಂತದ್ದು, ಬ್ಲೂಟೂತ್ 5.3 ಇರುವಂತದ್ದು, ಆಲ್ಸೋ IP54 ವಾಟರ್ ರೆಸಿಸ್ಟೆನ್ಸ್ ಒಂದು ಸರ್ಟಿಫಿಕೇಶನ್ ಕೂಡ ಈ ಒಂದು ಮೊಬೈಲ್ ನಲ್ಲಿ ಇರುವಂತದ್ದು. ಸಾಕು, ಏನು ಕೊಟ್ಟಿಲ್ಲ ಅಂದ್ರೆ ಅಟ್ಲೀಸ್ಟ್ IP54 ಆರು ಕೊಟ್ಟಿದ್ದಾರೆ. ಬ್ಲೂಟೂತ್ 5.3 ವೈಫೈ 5 ಎಲ್ಲ ಇರುವಂತದ್ದು. ಓಕೆ, ಪರ್ಚೇಸ್ ಮಾಡೋರಿಗೆ ಚೆನ್ನಾಗೇ ಇರುವಂತದ್ದು. ಇನ್ನು ಈ ಒಂದು ಮೊಬೈಲ್ ನಲ್ಲಿ ನಾವೇನಾದ್ರು ಕ್ಯಾಮ್ರಾ ಹೋದ್ವಿ ಅಂದ್ರೆ ಡೈರೆಕ್ಟ್ ಆಗಿ ಈ ಒಂದು ಮೊಬೈಲ್ ನಲ್ಲಿ ಮೇನ್ ಬಂದ್ಬಿಟ್ಟು ಮೇನ್ 108 MP ಇರುವಂತದ್ದು ಮೇನ್ ಕ್ಯಾಮ್ರಾ. ಇದು ಯಾವುದೇ ರೀತಿ ಒಂದು ಸೆನ್ಸರ್ ಕೂಡ ಇದರಲ್ಲಿ ಫಿಕ್ಸ್ ಮಾಡಿಲ್ಲ. ಇನ್ನು 2 MP ಒಂದು ಡೆಪ್ತ್ ಕ್ಯಾಮ್ರಾ ಕೂಡ ಈ ಒಂದು ಮೊಬೈಲ್ ಅಲ್ಲಿ ಇರುವಂತದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ಗೆ ಈ ಒಂದು ಮೊಬೈಲ್ ನಲ್ಲಿ ಎಲ್ಲಾ ಕ್ಯಾಮ್ರಾಗಳು ಚೆನ್ನಾಗಿರುವಂತದ್ದು. ಇನ್ನು ಫ್ರಂಟ್ ಬಂದ್ರೆ ನಾವೇನಾದ್ರು ಫ್ರಂಟ್ ಬಂದ್ಬಿಟ್ಟು 16 MP ಒಂದು ಫ್ರಂಟ್ ಕ್ಯಾಮ್ರಾ ಕೂಡ ಇರುವಂತದ್ದು. ಪರವಾಗಿಲ್ಲ, ಈ ಒಂದು ಪ್ರೈಸ್ ಗೆ 16 MP ಕೂಡ ಒಂದು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಈ ಒಂದು ಮೊಬೈಲ್ ನಲ್ಲಿ ನೀವೇನಾದ್ರು ಲಾಸ್ಟ್ ಗೆ OS ಮತ್ತೆ ಅಪ್ಡೇಟ್ಸ್ ಬಗ್ಗೆ ನೀವೇನಾದ್ರು ಕೇಳಬೇಕು ಅಂದ್ರೆ ಈ ಒಂದು ಮೊಬೈಲ್ ಗೆ MIUI 14 ಅಂಡ್ Android 13 ವರ್ಷನ್ ಅಲ್ಲಿ ಈ ಒಂದು ಮೊಬೈಲ್ ಬರ್ತಾ ಇರುವಂತದ್ದು. 2 years ಮೇಜರ್ ಅಪ್ಡೇಟ್ಸ್, 4 years ಬಂದ್ಬಿಟ್ಟು ಸೆಕ್ಯೂರಿಟಿ ಅಪ್ಡೇಟ್ ನ ಈ ಒಂದು ಮೊಬೈಲ್ ನಲ್ಲಿ ಕೊಡ್ತಾ ಇರುವಂತದ್ದು. ಓಕೆ, ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ಈ ಒಂದು ಪ್ರೈಸ್ ಗೆ LPDDR4X ಕೊಟ್ಟಿರುವಂತದ್ದು, UFS 2.0 ಕೊಟ್ಟಿರುವಂತದ್ದು, ಕ್ಯಾಮ್ರಾ ಕೂಡ 108 MP ಕೊಟ್ಟಿರುವಂತದ್ದು, 2 MP ಬಂದ್ಬಿಟ್ಟು ಡೆಪ್ತ್ ಕ್ಯಾಮ್ರಾ ಕೊಟ್ಟಿರುವಂತದ್ದು, ಅಲ್ಟ್ರಾವೈಡ್ ಕೊಟ್ಟಿಲ್ಲ. ಅದೊಂದು ತಲೆಯಲ್ಲಿ ಇರಲಿ ನಿಮಗೆ ಈ ಒಂದು ಪ್ರೈಸ್ ನಲ್ಲಿ. ಮತ್ತೆ ಈ ಒಂದು ಮೊಬೈಲ್ ನಲ್ಲಿ 5000 mAh ಬ್ಯಾಟ್ರಿ, 33 ವ್ಯಾಟ್ ನ ಒಂದು ಚಾರ್ಜರ್ ಅಪ್ಡೇಟ್ ಕೂಡ ಕೊಟ್ಟಿರುವಂತದ್ದು. ಈ ಒಂದು ಪ್ರೈಸ್ ಗೆ ಎಲ್ಲಾ ಒಂದು ಬೇರೆ ಕಂಪ್ನಿಯವ್ರು ಬಂದ್ಬಿಟ್ಟು ಲಾಸ್ಟ್ 25 ವ್ಯಾಟ್ ಕೊಡ್ಬೋದು ಅಷ್ಟೇ ಚಾರ್ಜರ್. ಇದರಲ್ಲಿ 35 ಕೊಟ್ಟಿರುವಂತದ್ದು, 33 ಕೊಟ್ಟಿರುವಂತದ್ದು. ಓಕೆ, ಎಲ್ಲ ಕೂಡ ಒಂದು ರೇಂಜ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಪ್ರೈಸ್ ಗೆ 15 ರಿಂದ 17 ಸಾವಿರ ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಏನಾದ್ರು ತಗೋಬೋದಾ ಈ ಒಂದು ಮೊಬೈಲ್ ಅಂತ ಕೇಳಿದ್ರೆ ಹೌದು, 15 ರಿಂದ 17 ಸಾವಿರ ರೂಪಾಯಿ ಲಾಂಚ್ ಆಗ್ತಾ ಇದೆ, ತಗೋಬಹುದು. ಈ ಒಂದು ಪ್ರೈಸ್ ಗೆ ನನ್ಗೆ ಅನಿಸ್ತಂಗೆ ತಗೋಬಹುದು. ಇನ್ನು ಏನಾದ್ರು ಒಂದು 15-14 ಸಾವಿರ ರೂಪಾಯಿ ತಗೊಂಡು ಏನಾದ್ರು ಲಾಂಚ್ ಆಯ್ತು ಅಂದ್ರೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ ಗೆ ಸದ್ಯಕ್ಕೆ ಯಾವ ಒಂದು ಮೊಬೈಲ್ ಕೂಡ ಯಾವುದೇ ಒಂದು ಬ್ರ್ಯಾಂಡ್ ಕೂಡ ಸದ್ಯಕ್ಕೆ ಈ ರೀತಿ ಕೊಡ್ತಾ ಇಲ್ಲ. ನನಗೆ ಅನಿಸ್ತಂಗೆ ತಗೋಬಹುದು ಅನ್ಸುತ್ತೆ. ಕ್ಯಾಮ್ರಾ ಕೂಡ ಒಂದು ಒಳ್ಳೆಯ ಒಂದು ಫೋಕಸ್ ಮಾಡಿ ಈ ಸತಿ ಕೊಟ್ಟಿರುವಂತದ್ದು. ಲಾಂಚ್ ಆದ್ರೆ ಯಾವ ಒಂದು ಪ್ರೈಸ್ ಅಲ್ಲಿ ಲಾಂಚ್ ಆಗ್ಬೋದು ಅಂತ ನನ್ನ ಒಂದು ಕಮ್ಯುನಿಟಿ ಪೋಸ್ಟ್ ನ ನೀವು ನೋಡ್ತಾ ಇರ್ಬೋದು. ನಾನು ಡೈಲಿ ಯಾವ್ದೇ ಒಂದು ಮೊಬೈಲ್ ಲಾಂಚ್ ಆದ್ರೂ ಕೂಡ ನಾನು ಕಮ್ಯುನಿಟಿ ಪೋಸ್ಟ್ ನ ಹಾಕ್ತಾ ಇರ್ತೀನಿ ನಾನು ಪ್ರತಿ ಸರಿ ಕೂಡ. ನೀವು ಒಂದು ಕಮ್ಯುನಿಟಿ ಪೋಸ್ಟ್ ನಲ್ಲಿ ನೀವು ನೋಡ್ಬಿಟ್ಟು
ಎಷ್ಟು ಯಾವ ಪ್ರೈಸ್ಗೆ ಈ ಒಂದು ಮೊಬೈಲ್ ಲಾಂಚ್ ಆಗಿದೆ ಅಂತ ನೀವು ನೋಡ್ಕೊಂಡು ಹೋಪ್ ಈ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಇದೆ ಅಂತ ಇಷ್ಟ ಇದೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.